ಆತ್ಮೀಯ ಕರ್ನಾಟಕ ರಾಜ್ಯದ ನಮ್ಮ ಬೇಡ ಬುಡುಗ ಜಂಗಮ ಕುಲಬಾಂಧವರಲ್ಲಿ ವಿನಂತಿ ಮಾಡ್ತಾ, ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಅನ್ನೋದು ಹಲವಾರು ವರ್ಷಗಳಿಂದ, ಸುಮಾರು 30 ವರ್ಷಗಳಿಂದ ಕೂಡ ದೀನ ದಲಿತರು ಮತ್ತು ಅಲೆಮಾರಿಗಳು ಸೇರಿ ಆರ್ಥಿಕ ಮತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಇವೆಲ್ಲವನ್ನು ಮನಗೊಂಡು ಅದರಲ್ಲಿ ಬಲವಾದ ಸಮುದಾಯಗಳು ಪಾಲಾಗುತ್ತನ್ನೋ ಒಂದು ಉದ್ದೇಶದಿಂದ ಕರ್ನಾಟಕದಲ್ಲಿ ದಲಿತರು ಮತ್ತು ಅಲೆಮಾರಿಗಳು ಮತ್ತು ಆದಿವಾಸಿಗಳು ಹಲವು ವರ್ಷಗಳಿಂದ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಈಗ ಮೊನ್ನೆ ತಾನೇ ನಾಗಮೋಹನ್ ದಾಸ್ ಅವರ ವರದಿ 3 ತಿಂಗಳ ಒಳಗಾಗಿ ಕೊಡಬೇಕನ್ನೋದು ಇತ್ತು, ಸರ್ಕಾರ ಆದೇಶಿಸಿತ್ತು. ಅದರಲ್ಲಿ 3 ತಿಂಗಳ ಒಳಗಾಗಿ ಆದೇಶ ಸರಿ ಆಗಿಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮತ್ತೆ ವರದಿಯನ್ನು ಮನೆ ತಿರುಗಿ ಅವರ ಆರ್ಥಿಕ ಸಂಕಷ್ಟಗಳೇನು, ಅವರು ಎಷ್ಟು ಮಂದಿ ಸರ್ವೆ ಓದಿದರು, ಎಷ್ಟು ಮಂದಿ ಅಧಿಕಾರಿಗಳಾಗಿದ್ದರು, ಅವರ ಸ್ಥಿತಿಗತಿಗಳ ಬಗ್ಗೆ ಸಂಪೂರ್ಣವಾಗಿ ಸರ್ಕಾರದಿಂದನೇ ಒಂದು ಆದೇಶ ಮಾಡಬೇಕನ್ನೋದು, ವರದಿ ಮಾಡಿ ಸಮೀಕ್ಷೆ ಮಾಡಬೇಕನ್ನೋದು ಆದೇಶ ಇದೆ. ಆದರೂ ಅದರಲ್ಲಿ ಕೂಡ ನಮ್ಮ ಸಮುದಾಯ ಬೇಡ ಬುಡುಗ ಜಂಗಮದಲ್ಲಿ ಸುಮಾರು 2011ರ ಜನಗಣತಿ ಪ್ರಕಾರ ಭಾಳ ಕಡಿಮೆ ಜನಸಂಖ್ಯೆ ಇರೋದು, ನಮ್ಮ ಹತ್ರ ಯಾವ ಅಧಿಕಾರಿಗಳು ಬರಲಿಲ್ಲ ಬಂಧುಗಳೇ. ಹಾಗಾಗಿ ಈಗ ನಮ್ಮ ರಾಜ್ಯದ ಮುಖಂಡರಲ್ಲಿ ನಾನು ಮನವಿ ಮಾಡಿದಾಗ, ರಾಜ್ಯ ನೌಕರ ಸಂಘದ ಅಧ್ಯಕ್ಷರು ಬಾಲಗುರುಮೂರ್ತಿ ಅವ್ರನ್ನ ಮನವಿ ಮಾಡಿ ಫೋನ್ ಮುಖಾಂತರ ಮಾತಾಡಿದಾಗ, ಬಾಲಗುರುಮೂರ್ತಿ ಅವರು ಕೂಡ, ಡಾಕ್ಟರ್ ಬಾಲಗುರುಮೂರ್ತಿ ಸಾರು ಕೂಡ ಅದನ್ನು ಕೂಡಲೇ ನಮ್ಮ ವೈಯಕ್ತಿಕವಾಗಿ ನಮ್ಮ ಸಂಘದಿಂದ ಕೂಡ ಸರ್ವೆ ಮಾಡಿದರೆ ಮುಂದಿನ ದಿನಗಳಲ್ಲಿ ನಮಗೆ ಅದೊಂದು ವರದಿ ಆಗುತ್ತೆ. ವರದಿ ಇಟ್ಕೊಂಡು ನಾವು ಸರ್ಕಾರಕ್ಕೆ ಹೋರಾಟ ಕೂಡ ಮಾಡೋಕ್ಕೆ ಒಂದು ಅನುಕೂಲ ಆಗುತ್ತೆ ಅನ್ನೋ ಒಂದು ಮನೋಭಾವ ಇಟ್ಕೊಂಡು ರಾಜ್ಯದಲ್ಲಿ ನೀವು ತಕ್ಷಣವೇ ನೀವು ಇದನ್ನು ನಮ್ಮ ಸಂಘದ ಲೆಟ್ರು, ಅಂದರೆ ಸಂಘದ ಹೆಸರಲ್ಲಿ ಒಂದು ಫಾರ್ಮೇಟ್ ಮಾಡಿಕೊಂಡು ತಾವು ಮನೆ ತಿರುಗಿ ವರದಿ ಮಾಡಬೇಕಂತ ಅವರು ಕೂಡ ಒಂದು ಆದೇಶ ಇತ್ತು. ತದನಂತರ ನಾನು ಮತ್ತು ರಾಜ್ಯ ನಮ್ಮ ಪ್ರತಾಪ್ ಅವರು ಕೂಡ ಕೇಳಿದಾಗ ಅವರು ಕೂಡ ನಿಜವಾಗಲೂ ಸಮ್ಮತಿ ಸೂಚನೆ ಮಾಡಿದರು. ನಿಜವಾಗಲೂ ಒಳ್ಳೆಯ ಕೆಲಸ ಇದೆ, ನಾವು ಮಾಡಬೇಕಂತ ಹೇಳಿದರು. ತದನಂತರ ನಮ್ಮ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ವಿ ಶರಣಪ್ಪ ಅವ್ರನ್ನ ಕೂಡ ನಾನು ಭೇಟಿ ಮಾಡಿ ಅವರು ನಾವು ಕುಂತ್ಕೊಂಡು ಚರ್ಚೆ ಮಾಡಿದಾಗ ಕೂಡ ಇದು ಒಳ್ಳೆಯ ಕೆಲಸ ಆಗುತ್ತೆ, ಇದು ಮುಂದಿನ ಪೀಳಿಗೆ ನಮಗೆ ಅನುಕೂಲ ಆಗುತ್ತೆ ಅನ್ನೋ ಮನೋಭಾವ ಇಟ್ಕೊಂಡು ಇವತ್ತು ತದನಂತರ ಕೂಡ ಮತ್ತೆ ನಾವು ನರಸಿಂಹಳವ್ರನ್ನ ಕೂಡ ನಾವು ಫೋನ್ ಮುಖಾಂತರ ಮಾತಾಡಿದ್ದೀವಿ. ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳು ಹಿರಿಯರು ನಾವೆಲ್ಲ ಮಾತಾಡಿದಾಗ ಇದು ಒಳ್ಳೆ ಮುಂದೆ ಭವಿಷ್ಯ ಇದೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಒಂದು ಆದೇಶದ ಮುಖಾಂತರ ಎಲ್ಲರೂ ಸಮ್ಮತಿಯಿಂದನೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು ಆದೇಶ ಮಾಡೋದಕ್ಕೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ಕರ್ನಾಟಕ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಶರಣಪ್ಪ ಅವರು ಇವತ್ತು 10ನೇ ತಾರೀಕು ಪ್ರಾರಂಭ, 10ನೇ ತಾರೀಕು 4ನೇ ತಿಂಗಳು 2025ರ ಜನಗಣತಿ ನಮ್ಮ ಸಂಘದ ವತಿಯಿಂದ ಮಾಡಬೇಕಂತೇಳಿ ಚಾಲನೆ ನೀಡಿದಂಥ ಶರಣಪ್ಪವರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೆ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಕೂಡ ನಾವು ಇವತ್ತು ಆರ್ಥಿಕ ಪರಿಸ್ಥಿತಿ ಭಾಳ ಕಷ್ಟದಲ್ಲಿದ್ದೀವಿ. ಇವತ್ತು 2011ರ ಜನಗಣತಿ ಪ್ರಕಾರ ನೋಡೋದಾದರೆ, ಸೆನ್ಸಸ್ ನೋಡಬೇಕಾದ್ರೆ ಸದಾಶಿವ ಆಯೋಗದ ವರದಿಯಲ್ಲಿ 30% ಮಾತ್ರ ನೀವು ಬಡವರಿದ್ದೀರ ಅಂತ ಹೇಳ್ತೈತೆ. ಹಾಗಾಗಿ ಈ ಸೆನ್ಸಸ್ ನಮಗೆ ಭಾಳ ಅನ್ಯಾಯ ಆಗಿದೆ ರಾಜ್ಯದಲ್ಲಿ. ಹಾಗಾಗಿ ನೀವು ಇವತ್ತು ರಾಜ್ಯ ಸರ್ಕಾರ ಯಾವ ರೀತಿ ಮಾಡಿದ್ರೆ 81% ಅಂತೇಳಿ ನಮಗೆ ಅನುಮಾನ ಆಗ್ತದೆ ಅಂತ ಒಂದು ಉದ್ದೇಶ ಇಟ್ಕೊಂಡು ನಾವಿವತ್ತು ಸ್ವಂತ ನಮ್ಮ ಸಂಘದ ವತಿಯಿಂದ ಮಾಡಬೇಕನ್ನೋ ನಿರ್ಧಾರ ಮಾಡಿದ್ದೀವಿ. ತಾವು ದಯಮಾಡಿ ಇವತ್ತು ಶರಣಪ್ಪವರು ಏನು ಚಾಲನೆ ನೀಡಿದ್ರು ಇದನ್ನು ಎಲ್ಲರೂ ನಾನು ನೀನು ಅನ್ನೋದಕ್ಕಿಂತ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಮ್ಮ ಮಕ್ಕಳ ಮುಂದೆ ಭವಿಷ್ಯದಕ್ಕೋಸ್ಕರ ನಮ್ಮ ಆರ್ಥಿಕ ಸಂಕಷ್ಟದಿಂದ ನಾವು ಹೊರಬರಬೇಕಾದ್ರೆ, ಇವತ್ತು ಒಳ ಮೀಸಲಾತಿಯಲ್ಲಿ ನಾವು ಜನಸಂಖ್ಯೆ ತೋರಿಸ್ಬೇಕಾದ್ರೆ ನಾವು ನಿಜವಾಗಲೂ ಅಂಕಿಅಂಶಗಳನ್ನು ನಾವು ತೋರಿಸ್ಬೇಕಾಗುತ್ತೆ. ಹಾಗಾಗಿ ಅಂಕಿಅಂಶಗಳು ಬೇಕನ್ನೋದಾದರೆ ಸರ್ಕಾರದಿಂದ ಬರ್ತಾರೆ, ಇಲ್ಲ ಅಂತಂದಿಲ್ಲ. ಸರ್ಕಾರದಿಂದ ಎಷ್ಟು ಮಟ್ಟಿಗೆ ಬರ್ತಾರೋ ಎಷ್ಟು ಮಟ್ಟಿಗೆ ಬರ್ಕೊಂತಾರೋ ಗೊತ್ತಿಲ್ಲ. ಹಾಗಾಗಿ ನಮ್ಮ ಸಂಘದ ಸದಸ್ಯರು ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳು ನಾನು ಕೈ ಜೋಡಿಸಿ ನಾನು ಮನವಿ ಮಾಡ್ತೀನಿ. ಎಲ್ಲ ಜಿಲ್ಲಾಧ್ಯಕ್ಷರುಗಳು ಇದನ್ನು ಫಾರಮು ತಗೊಂಡು ತಾವು ಮನೆ ತಿರುಗಿ ವಿದ್ಯಾವಂತರು ನಡ್ಕೊಂಡು ಸಮೀಕ್ಷೆ ಮಾಡಿ ನಮ್ಮ ಮನೆ ದೇವರೇನು, ನಮ್ಮ ಆರ್ಥಿಕ ಪರಿಸ್ಥಿತಿ ಏನು, ಮನೆ ಐತಾ ಇಲ್ಲ, ನಮ್ಮ ಮನೇಲಿ ಎಷ್ಟು ಜನ ಓದಿದ್ದಾರೆ, ಎಷ್ಟು ಜನ ನೌಕರರಿದ್ದಾರೆ ಎಂಬುದು ಕೂಡ ಡೀಟೇಲ್ ಆಗಿ ಕೂಡ ಸರ್ಕಾರಕ್ಕೆ ವರದಿ ಕೊಟ್ಟರೆ ಆ ವರದಿ ಕೂಡ ತಗೊಂಡು ನಾವು ಮುಂದಿನ ದಿನಗಳಲ್ಲಿ ಸರ್ಕಾರ ಜೊತೆಯಲ್ಲಿ ನಾವು ಹೋರಾಟ ಮಾಡೋಕ್ಕೆ ಅನುಕೂಲ ಆಗುತ್ತೆ, ಸರ್ಕಾರ ಜೊತೆಯಲ್ಲಿ ಮಾತನಾಡೋಕ್ಕಾಗುತ್ತೆ. ಸ್ವಾಮಿ, ನಾವು ಆರ್ಥಿಕದಿಂದ ನಾವು ಹೊರ ಬಂದಿಲ್ಲ, ಇನ್ನೂ ನಾವು ಬಡವರಾಗೇ ಉಳಿದಿದ್ದೀವಿ, ನಾವು ಇನ್ನೂ ಭಿಕ್ಷೆ ಬಿಡ್ತಿದ್ದೀವಿ, ಎಲ್ಲೋ ಬಸ್ ಸ್ಟ್ಯಾಂಡಲ್ಲಿದ್ದೀವಿ, ಯಾರ್ದೋ ಜಾಗದಲ್ಲಿ ಟೆಂಟ್ ಹಾಕೊಂಡಿದ್ದೀವಿ, ನಮ್ಮನ್ನ ಸುಮ್ಮನೆ ನೀವು
ಸಾಕಷ್ಟು ಅಭಿವೃದ್ಧಿ ಹೊಂದಿದ್ರೆ ಅಂತಂದು ನೀವು ಡಾಕ್ಯುಮೆಂಟ್ ಕೊಟ್ಟಿರೋದು ತಪ್ಪು ಅದು ಅನ್ನೋದಕ್ಕೆ ನಾವು ಮಾತಾಡೋದಕ್ಕೆ ಒಂದು ಧ್ವನಿ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡೆ ಇವತ್ತು ನಮ್ಮ ನಾಯಕರು ಕರ್ನಾಟಕ ರಾಜ್ಯದಲ್ಲಿರುವಂಥ ನಮ್ಮೆಲ್ಲ ನನ್ನ ಮೇಲಿರುವಂಥ ನಾಯಕರು ಬಾಲಗುರುಮೂರ್ತಿ ಇರ್ಬೋದು, ನರಸಿಂಹಲ್ ಇರ್ಬೋದು, ಡಾಕ್ಟರ್ ಅಂಜಯ್ ಇರ್ಬೋದು, ಪ್ರತಾಪ್ ಬಹುರೂಪ್ ಇರ್ಬೋದು, ಶೇಷಪ್ಪ ಇರ್ಬೋದು, ಮತ್ತು ಶೇಖರ್ ಬಹುರೂಪ್ ಇರ್ಬೋದು, ಮತ್ತು ಗಂಗಿರೆಡ್ಡಿ ಇರ್ಬೋದು, ಮತ್ತು ಶರಣಪ್ಪ ಇರ್ಬೋದು, ನಮ್ಮ ರಾಜ್ಯ ಸಂಚಾಲಕರು ವಿ ರಾಮುಡ್ ಇರ್ಬೋದು, ಎಲ್ಲರ ಆದೇಶದ ಮೇರೆಗೆ ಇವತ್ತು ನಾವು ಒಮ್ಮತದಿಂದ ನಾವು ಜನಗಣತಿ ಮಾಡೋದಕ್ಕೆ ನಮ್ಮ ಸಂಘದ ವತಿಯಿಂದನೇ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ಚಾಲನೆ ಕೊಟ್ಟಿದ್ದರು. ಈ ಚಾಲನೆ ಕೊಟ್ಟಿದ್ದನ್ನು ತಾವೆಲ್ಲರೂ ಕೂಡ ನಾವೆಲ್ಲರೂ ಇದ್ದೀವಿ ಅನ್ನೋ ಒಂದು ಮನೋಭಾವದಿಂದ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ತಾವೆಲ್ಲರೂ ಇದನ್ನು ಜನಗಣತಿಗೆ ವರದಿ ಕೊಡಬೇಕು, ಬಂದವರಿಗೆ ಸಹಕಾರ ನೀಡಿ ತಾವೆಲ್ಲರೂ ತನೋ ಮನದಿಂದ ನೋಡಿಕೊಂಡು ಜನಗಣತಿಗೆ ತಾವು ಸಹಕಾರ ಮಾಡ್ತೀರಂತೇಳಿ ನನಗೆ ಆಶಾಭಾವ ವ್ಯಕ್ತಪಡಿಸಿದ ನನಗೆ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮೆಲ್ಲ ನಾಯಕರಿಗೆ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಅಲೆಮಾರಿ. ಅಲೆಮಾರಿ ಬೇಡ ಬುಡಗ ಜಂಗಮ್ ಕ್ಷೇಮಾಭಿವೃದ್ಧಿ ಸಂಘ ವತಿಯಿಂದ ನಮ್ಮ ಬೇಡ ಬುಡಗ ಜಂಗಮರ ಒಂದು ಸರ್ವೆ ಮಾಡಬೇಕಂತಂದೇಳಿ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಸಣ್ಣಮಾರಪ್ಪನವರು ಒಂದು ಆಶಯ ಮೇರೆಗೆ ನಮ್ಮ ರಾಜ್ಯ ಬೇಡ ಬುಡಗ ಜಂಗಮ್ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶರಣಪ್ಪನವರು ಇವತ್ತು ಮನೆ ಮನೆಗೆ ತೆರಳಿ ಸರ್ವೆಯನ್ನು ಮಾಡಿರ್ತಾರೆ. ಈ ಸರ್ವೆ ಮಾಡೋ ಉದ್ದೇಶ ಏನಂತಂದರೆ ನಮ್ಮ ಬೇಡ ಬುಡಗ ಜಂಗಮ ಸಮುದಾಯದವರು ಇಡೀ ಕರ್ನಾಟಕದಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಯಾಕಂದರೆ ಸರ್ಕಾರ ಮಾಡಲು ಹೊರಟಿದೆ. ಆದ್ದರಿಂದ ನಮ್ಮ ಸಂಘ ಸಂಸ್ಥೆಯಿಂದ ನಮ್ಮ ಸಂಘದಿಂದ ಸರ್ವೆ ಮಾಡಬೇಕಂತಂದೇಳಿ ನಮ್ಮ ಸಮುದಾಯದ ಜನಗಳಿಗೆ ಎಲ್ಲ ಕಾಲೋನಿಗಳಿಗೆ ಹೋಗಿ ಅವರ ಟೆಂಟ್ ಹತ್ರ ಹೋಗಿ ಸರ್ವೆ ಮಾಡಿ ನಾವು ಎಷ್ಟು ಜನಸಂಖ್ಯೆ ಇದ್ದೀವಿ, ಈ ಕರ್ನಾಟಕದಲ್ಲಿ ನಾವು ಏನೇನು ನಮ್ಮ ಗುಡಿಸಲುಗಳೇನು, ನಮ್ಮ ಅವತಾರಗಳೇನು, ನಾವು ಆಚಾರ ವಿಚಾರಗಳ ಬಗ್ಗೆ ಒಂದು ಸರ್ವೆಗೆ ನಮ್ಮೆಲ್ಲರೂ ಬರ್ತಾರೆ. ನಮ್ಮ ಒಂದು ಸಂಘದ ಒಂದು ಅಧ್ಯಕ್ಷರ ಆದೇಶದ ಮೇರೆಗೆ ಅವರೆಲ್ಲರೂ ನೀವೆಲ್ಲ ಹಳ್ಳಿಗಳಲ್ಲಿ ನಾವು ಸರ್ವೆ ನಮ್ಮ ಮನುಷ್ಯರು ಬಂದಾಗ ಸರ್ವೆ ಮಾಡಿರಿ, ನಾವು ಮಾಡಿದ ತದನಂತರ ಸರ್ಕಾರದವರು ಕೂಡ ಬರ್ತಾರೆ. ನಮ್ಮದು ಬೇಡ ಬುಡಗ ಜಂಗಮ ಸಮುದಾಯ, ನಮ್ಮ ಬೆಡಗು, ನಮ್ಮ ಮನೆ ದೇವರು ಎಲ್ಲ ಈ ರೀತಿಯಾಗಿ ಎಲ್ಲ ಅದರಲ್ಲಿ ಸರ್ವೆ ಒಂದು ಲೀಸ್ಟ್ ಇದೆ. ನಮ್ಮ ರಾಜ್ಯದ ಪದಾಧಿಕಾರಿಗಳು ಮಾಡಿದ್ದು ಅದನ್ನು ನೀವೆಲ್ಲರೂ ಮನಗೊಂಡು ಮಾಡುತ್ತೀರಂತ ತಿಳಿದು ನನಗೆ ಈ ರೀತಿ ಅವಕಾಶ ಕೊಟ್ಟಿದ್ದ ತಮ್ಮೆಲ್ಲರಿಗೆ ಧನ್ಯವಾದಗಳು ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಿದ್ದೇನೆ. ಮುಂದಿನ ವಿಷಯದ ಬಗ್ಗೆ ನಮ್ಮ ಕರ್ನಾಟಕ ರಾಜ್ಯದ ಬೇಡ ಬುಡಗ ಜಂಗಮ ಸಂಘದ ಮತ್ತು ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ನಮ್ಮ ಶರಣಪ್ಪನವರು ಅವ್ರು ಮಾತನಾಡಬೇಕಂತಂದೇಳಿ ಅವರೆಲ್ಲ ನಾನು ವಿನಂತಿ ಮಾಡ್ತಿದ್ದೇನೆ. దీనికి ముందు చేసినాం సరే, బట్ ఎంతవరకు మంది జనసంఖ్య ఎట్లుంది, ఎంతమంది ఉన్నామో సరిగ్గా ఎవరికి తెలియదు. అందుకే ఇప్పుడు కొత్తగా మన కర్ణాటక రాజ్య బేడ బుడగ జంగమ సభ్యులు సంఘం తరఫు నుంచి అధ్యక్షులు, ఉపాధ్యక్షులు, జిల్లా అధ్యక్షులు, కార్యదర్శులు, మళ్ళీ సర్కారీ నౌకరు సంఘం వాళ్ళు అందరూ కలిసి ఇదొక సర్వే చేస్తుండ్రు. మన కుల తరఫున అందరూ మీరు కూడా సహకారం చేయాలా. ఒక్కొక్కరు మీ ఇంటికి వచ్చినప్పుడల్లా వాళ్ళకి సహకారం ఇచ్చి మీ గురించి మీరు మీ పేర్లు, మీ పిల్లలు, మగ పిల్లలు, ఉద్యోగము, మీ ఆధార్ నంబరు, మీ జాతి ప్రమాణ పత్రము అన్నీ ఉన్నామని అందరూ మీరు వాళ్ళకి ఇచ్చి సహకారం చేయాలని మీ ఇంటికి వచ్చి కూడా నేను అడుగుతాను. కన్నడದಲ್ಲಿ ಯಾಮಾರಮ್ಮ ಗೌರ್ಸಂದ್ರ ಮಾರಮ್ಮನ ಪಟ್ಟಿ